ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ರೈತ ಉತ್ಪಾದಕರ ಸಂಸ್ಥೆ ಎಫ್ಪಿಒಗಳ ಹಣಕಾಸಿನ ನೆರವಿಗೆ ಇರುವ ಅಡೆತಡೆ ಪರಿಹರಿಸಲು ಕೇಂದ್ರ ಸರ್ಕಾರ ತನ್ನ ಪ್ರಾಯೋಜಕತ್ವದ ಯೋಜನೆಯನ್ನು ಮತ್ತೆ 5 ವರ್ಷಗಳ ಕಾಲ ಮುಂದುವರಿಸಲಿದೆ ಎಂದು ಕೇಂದ್ರ ಕೃಷಿ ಸಚಿವಾಲಯದ ಕಾರ್ಯದರ್ಶಿ ದೇವೇಶ್ ಚತುರ್ವೇದಿ ತಿಳಿಸಿದ್ದಾರೆ. 10,000 ರೈತ ಉತ್ಪಾದಕರ ಸಂಸ್ಥೆಗಳ ಸ್ಥಾಪನೆಗೆ 2020 ಫೆಬ್ರವರಿಯಲ್ಲಿ ಕೇಂದ್ರ ಸರ್ಕಾರ ಚಾಲನೆ ನೀಡಿತ್ತು. ಕೇಂದ್ರ ಸರ್ಕಾರದ ನಿಯಮಗಳ ಪಾಲನೆ ಮತ್ತು ಹಣಕಾಸಿನ ಅಡೆತಡೆಗಳನ್ನು ಪರಿಹರಿಸಲು 2026ರಿಂದ 2031ರವರೆಗೆ ಯೋಜನೆಯನ್ನು ವಿಸ್ತರಿಸಲಾಗಿದೆ ಎಂದು ಅವರು ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಕಿರು ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಅಡಿ ಸಾಲ ಸೌಲಭ್ಯ ಪಡೆದು ಮೊದಲಿದ್ದ ಹಿಟ್ಟಿನ ಗಿರಣಿಯ ಮೌಲ್ಯವರ್ಧಿಸಿ ವಿವಿಧ ಖಾದ್ಯ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದಾರೆ ಧಾರವಾಡದ ಮಾಳಮಡ್ಡಿಯ ಉದ್ಯಮಿ ಶಾಲಿನಿ ನಾಡಗೌಡ. ಮಾಳಮಡ್ಡಿ ಒಳಗ ನನ್ ಹಿಟ್ಟಿನ ಗಿರಣಿದ ನಾನು 5 ಲಕ್ಷ ರೂಪಾಯಿ ಲೋನ್ ಮಾಡಿದ್ದೆ. ಅದರಿಂದ ನನಗ್ ಖರೆ ಬಹಳ ಅನುಕೂಲ ಆಗ್ಯದ. 4 ಮಂದಿ ಕೆಲಸ ಕೊಟ್ಟಿನಿ, 4 ಮನ್ಸಿನ್ ತಗೊಂಡಿನಿ, ರಾ ಮಟೀರಿಯಲ್ ತರ್ಸಿನಿ. ನನಗ ಅದ್ರದ ಅನುಕೂಲ ಏನಂತಂದ್ರ ನಾನು ಇನ್ನ ಮೊದ್ಲಿಂದಕ್ಕಿಂತ ಹೆಚ್ಚಿಗೆ ಮಾಡೋಷ್ಟು ಇದು ಸಿಕ್ಕದ. ನಾನು ಈ ಉದ್ಯೋಗ ಮಾಡ್ಲಿಕ್ಕತ್ತು 34 ವರ್ಷ ಆತ್ರಿ. ನಮ್ದು ಮೊದ್ಲಕ್ಕ ಬರೀ ಹಿಟ್ಟಿನ ಗಿರಣಿ ಇತ್ತು. ನಮ್ಮ ಮನೆಯವ್ರು ಹೋದ್ಮೇಲೆ ನಾ ರಂಜಕ ತೊಕ್ಕು, ಚಟ್ನಿ ಪುಡಿ, ಮಸಾಲೆ ಪುಡಿ, ಸಾರಿನ ಪುಡಿ, ಖಾರ ಪುಡಿ, ಅಳ್ಳಿಟ್ಟು, ಆಮೇಲೆ ಎಲ್ಲಾ ತರದ ಸಂಡಿಗೆ, ಎಲ್ಲಾ ತರದ ಹಪ್ಪಳ ಅವನ್ನೆಲ್ಲ ಮಾಡಿರ್ತೀವಿ. ಬೆಂಗಳೂರಿಗೆ ಅವ್ರು ಕೊರಿಯರ್ ಇದ್ಲೆ ಹಾಕಿ ಕಳಿಸ್ತೀನಿ. ಅವ್ರ ಫೋನ್ ನಂಬರ್ ಕೊಡ್ತಾರ, ವಾಟ್ಸ್ಆಪ್ ನಂಬರ್ ಕೊಡ್ತಾರ. ನಂದು ವಾಟ್ಸ್ಆಪ್ ನಂಬರ್ ಅದ. ಅವ್ರ ಅದಕ್ಕೆ ಎಷ್ಟು ಬೇಕಂತ ಹೇಳಿ ಅವ್ರು ವಾಟ್ಸ್ಆಪ್ ಮಾಡ್ತಾರ, ನಾ ಅವ್ರಿಗೆ ಹಾಕ್ತೀನಿ. ನಾನು ಕೆಲಸದವ್ರ ಜೊತೆನೇ ಕೆಲಸ ಮಾಡ್ತೀನಿ. ನಾನು ಹಿಡ್ಕೊಂಡು 5 ಮಂದಿ ಹಾಕ್ತೀನಿ. ನಾವು 2026 ಹಂಗಾಮಿಗೆ ಕೊಬ್ಬರಿಯ ಕನಿಷ್ಠ ಬೆಂಬಲ ಬೆಲೆ ಚಿಕ್ಕ ತುಂಡುಗಳ ಮಿಲ್ಲಿಂಗ್ ಕೊಬ್ಬರಿಗೆ ಪ್ರತಿ ಕ್ವಿಂಟಾಲ್ಗೆ 445 ರೂಪಾಯಿ ಹೆಚ್ಚಿಸಿ 12,027 ರೂಪಾಯಿಗೆ ಕೇಂದ್ರ ಸರ್ಕಾರ ನಿಗದಿಪಡಿಸಿದೆ. ಉಂಡೆ ಕೊಬ್ಬರಿಯ ಬೆಂಬಲ ಬೆಲೆಯನ್ನು 400 ರೂಪಾಯಿ ಹೆಚ್ಚಿಸಿ ಪ್ರತಿ ಕ್ವಿಂಟಾಲ್ಗೆ 12,500 ರೂಪಾಯಿ ನಿರ್ಧರಿಸಲಾಗಿದೆ. ತೆಂಗು ಬೆಳೆಗಾರರಿಗೆ ಉತ್ತಮ ಲಾಭ, ತೆಂಗಿನ ಉತ್ಪನ್ನಗಳಿಗೆ ಹೆಚ್ಚುತ್ತಿರುವ ಬೇಡಿಕೆಯನ್ನು ಪ್ರೋತ್ಸಾಹಿಸಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನರೇಗಾ ಕಾಯ್ದೆಯನ್ನು ಪೂಜ್ಯ ಬಾಪು ಗ್ರಾಮೀಣ್ ರೋಜ್ಗಾರ್ ಯೋಜನೆ ಪಿಬಿಜಿಆರ್ವೈ ಎಂದು ಮರುನಾಮಕರಣ ಮಾಡಲು ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಕನಿಷ್ಠ ಕೂಲಿ ಪ್ರತಿದಿನಕ್ಕೆ 240 ರೂಪಾಯಿ ಪರಿಷ್ಕರಿಸುವ ಹಾಗೂ ಗ್ರಾಮೀಣ ಭಾಗದ ಬಡಜನರಿಗೆ ವಾರ್ಷಿಕ 125 ದಿನಗಳ ಕೂಲಿ ಕೆಲಸವನ್ನು ಖಾತ್ರಿಪಡಿಸಲು ಕೇಂದ್ರ ಸರ್ಕಾರ ಮಸೂದೆ ಮಂಡಿಸಲಿದೆ ಎಂದು ಮೂಲಗಳನ್ನು ಉಲ್ಲೇಖಿಸಿ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ ತಾಲೂಕು ಟಿಬೆಟಿಯನ್ ಕ್ಯಾಂಪ್ ಸಂಖ್ಯೆ 2ರ ಡ್ರೇಪುಂಗ್ ತಾಶಿ ಗೊಮಾಂಗ್ ಡಿಬೇಟ್ ಹಾಲ್ಗೆ ಟಿಬೆಟಿಯನ್ ಧರ್ಮಗುರು 14ನೇ ಶ್ರೀ ದಲೈ ಲಾಮಾ ಆಗಮಿಸಿದ್ದಾರೆ. 45 ದಿನಗಳ ಕಾಲ ಅಧ್ಯಾತ್ಮ ಸಭೆಗಳಲ್ಲಿ ಅವರು ಭಾಗವಹಿಸಲಿದ್ದಾರೆ. ಬೌದ್ಧ ಭಿಕ್ಕುಗಳು ಆದರದಿಂದ ಪೂಜ್ಯ ದಲೈ ಲಾಮಾ ಅವರನ್ನು ಸ್ವಾಗತಿಸಿದರು. ರೈತರು ಕೃಷಿ ತೊರೆದು ಊರು ಬಿಟ್ಟು ಹೋಗದಂತೆ ಕೃಷಿ ರಕ್ಷಿಸುವ ರೈತಪರ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕೃಷಿ ಮತ್ತು ಪರಿಸರ ಮಂಟಪದ ವತಿಯಿಂದ ಪಾಟೀಲ್ ಪುಟ್ಟಪ್ಪ ಸಭಾಂಗಣದಲ್ಲಿ ಭಾರತದ ಕೃಷಿ ಬಿಕ್ಕಟ್ಟುಗಳು ಕುರಿತ ಉಪನ್ಯಾಸ ಮಾಲಿಕೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆಯ ತುಂಗಭದ್ರಾ ಅಣೆಕಟ್ಟೆಯ 24ನೇ ಕ್ರಸ್ಟ್ಗೇಟ್ ತೆರವು ಕಾರ್ಯ ನಿನ್ನೆ ಆರಂಭವಾಗಿದೆ. ದ್ವಾರದ 10 ಅಡಿ ಭಾಗವನ್ನು ಗ್ಯಾಸ್ ಕಟ್ಟರ್ ಮೂಲಕ ಕತ್ತರಿಸಲಾಗಿದೆ. ಈಗಾಗಲೇ 18 ಮತ್ತು 20ನೇ ಗೇಟ್ಗಳ 10 ಅಡಿಗಳಷ್ಟು ಅಗಲದ ಕಬ್ಬಿಣದ ಹಲಗೆಯನ್ನು ಕತ್ತರಿಸಿ ತೆಗೆಯಲಾಗಿದೆ. ಈ ತಿಂಗಳ 20ರ ಬಳಿಕ ಹೊಸ ಕ್ರಸ್ಟ್ಗೇಟ್ಗಳ ಅಳವಡಿಕೆ ಕಾರ್ಯ ಆರಂಭವಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಅಖಿಲ ಭಾರತ ಭಾರತೀಯ ಸಂಚಾರ ನಿಗಮ ನಿಯಮಿತ ಪಿಂಚಣಿದಾರರ ಯೋಗಕ್ಷೇಮ ಸಂಘ ಎಐಬಿಎಸ್ಎನ್ಎಲ್ ಪಿಡಬ್ಲ್ಯೂಎ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಚಿಟಗುಪ್ಪಿ ಆಸ್ಪತ್ರೆ ಸಭಾಂಗಣದಲ್ಲಿ ಇಂದು ಕೇಂದ್ರ ಸರ್ಕಾರದ ಆರೋಗ್ಯ ವಿಮೆ ಯೋಜನೆ ಅಡಿ ಸಿಜಿಎಚ್ಎಸ್ ವೆಲ್ನೆಸ್ ಕೇಂದ್ರದ ಉದ್ಘಾಟನಾ ಸಮಾರಂಭ ಆಯೋಜಿಸಿದೆ. ಕೇಂದ್ರದ ಆಹಾರ, ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಯೋಗಕ್ಷೇಮ ಮತ್ತು ಆರೋಗ್ಯ ಕೇಂದ್ರವನ್ನು ಇನ್ನು ಕೆಲವೇ ನಿಮಿಷಗಳಲ್ಲಿ ಉದ್ಘಾಟಿಸಲಿದ್ದಾರೆ. ಸತತ 8 ಬಾರಿ ಪಶ್ಚಿಮ ಶಿಕ್ಷಕರ ಮತಕ್ಷೇತ್ರದಿಂದ ಆಯ್ಕೆಗೊಂಡು ವಿಧಾನ ಪರಿಷತ್ ಸದಸ್ಯರಾಗಿ 45 ವರ್ಷಗಳನ್ನು ಪೂರೈಸಿದ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿಯವರಿಗೆ ಅಭಿನಂದನಾ ಸಮಿತಿ ಗೌರವಾರ್ಪಣೆ ಕಾರ್ಯಕ್ರಮ ಇಂದು ಸಂಜೆ ಆಯೋಜಿಸಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ
ಸಂಜೆ 4 ಗಂಟೆಗೆ ಆಯೋಜಿತ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆ 10 ನಿಮಿಷಕ್ಕೆ.